ಹಾಯ್ ಹಲೋ ನಮಸ್ತೆ. ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಪ್ರಗತಿ ಶೆಟ್ಟಿ. ಸದ್ಯ ಕೆಪಿಎಸ್ಸಿ ಪರೀಕ್ಷೆಯಲ್ಲಿ ಅಂದ್ರೆ ಕೆಪಿಎಸ್ಸಿ ನಡೆಸಿರುವಂತಹ ಕೆಎಸ್ ಪರೀಕ್ಷೆಯಲ್ಲಿ ಆಗಿದೆ ಅಂತ ಹೇಳಲಾಗ್ತಾ ಇರುವಂತಹ ಅಕ್ರಮದ ವಿಚಾರ ಎಲ್ಲಿಗೆ ತಲುಪುತ್ತೆ, ಇದಕ್ಕೊಂದು ತಾರ್ಕಿಕ ಅಂತ್ಯ ಇದೆಯಾ ಅನ್ನುವಂತಹ ಅನುಮಾನ ಮೂಡ್ತಾ ಇದೆ. ಅಂದ್ರೆ ಮೈನ್ಸ್ ಎಕ್ಸಾಮ್ ಅನ್ನ ಏನಾದ್ರೂ ಮತ್ತೆ ರಿಪೀಟ್ ಮಾಡ್ತಾರಾ ಅನ್ನುವಂತಹ ಅಭಿಪ್ರಾಯ ವಿದ್ಯಾರ್ಥಿಗಳ ವಲಯದಲ್ಲಿ ಇರುವಂತದ್ದು. ಈ ಎಲ್ಲ ವಿಚಾರದ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ಕೆಪಿಎಸ್ಸಿಯ ಕೆಎಸ್ ಎಕ್ಸಾಮ್ ನ ಅಪ್ಡೇಟ್ ಅನ್ನ ಈ ವಿಡಿಯೋದಲ್ಲಿ ನಾವು ನಿಮ್ಗೆ ಕೊಡ್ತಾ ಹೋಗ್ತೀವಿ, ಕೇಳಿ. ಸೊ ಕೆಪಿಎಸ್ಸಿ ನಡೆಸಿರುವಂತಹ ಅಂದ್ರೆ ಕರ್ನಾಟಕ ಲೋಕಸೇವಾ ಆಯೋಗ ನಡೆಸಿರುವಂತಹ ಕೆಎಸ್ ಪರೀಕ್ಷೆಯ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ವೃಂದದ 384 ಗೆಜೆಟೆಡ್ ಪ್ರೊಬೇಷನರಿ ಹುದ್ದೆಗಳಿಗೆ ನಡೆಸಿರುವಂತಹ ಪರೀಕ್ಷೆಯಲ್ಲಿ ಅಕ್ರಮ ಆಗಿತ್ತು ಅನ್ನುವಂತಹದ್ದು ಅಭ್ಯರ್ಥಿಗಳ ಆರೋಪ. ಒಂದೇ ಫ್ಯಾಮಿಲಿಯ ಒಂದಷ್ಟು ಜನ ಆಯ್ಕೆಯಾಗಿದ್ದಾರೆ. ಜೊತೆಗೆ ಒಂದೇ ಕೊಠಡಿಯಲ್ಲಿ ಪರೀಕ್ಷೆ ಬರೆದಂತಹ ಅನೇಕರು, ಮೇನ್ಸ್ ಬರೆದಂತಹ ಅನೇಕರು ಆಯ್ಕೆಯಾಗಿದ್ದಾರೆ ಅನ್ನುವಂತಹ ಗಂಭೀರ ಆರೋಪವನ್ನ ಅಭ್ಯರ್ಥಿಗಳು ಮಾಡಿದ್ರು. ಈ ವಿಚಾರ ನ್ಯೂಸ್ 18 ಕೂಡ ವಿದ್ಯಾರ್ಥಿಗಳ ಧ್ವನಿಯಾಗಿ ಎಳೆಯಾಗಿ ವರದಿಯನ್ನ ಪ್ರಸಾರ ಮಾಡಿತ್ತು. ಅದಾದ ಬೆನ್ನಲ್ಲೇ ಶಾಲಿನಿ ರಜನೀಶ್ ಅವರು ಕೂಡ, ಸರ್ಕಾರದ ಮುಖ್ಯ ಕಾರ್ಯದರ್ಶಿಯಾಗಿರುವಂತಹ ಶಾಲಿನಿ ರಜನೀಶ್ ಅವರು ಕೂಡ ವರದಿಯನ್ನ ಕೇಳಿದ್ರು ಕೆಪಿಎಸ್ಸಿಯ ಸೆಕ್ರೆಟರಿಗೆ. ಕೆಪಿಎಸ್ಸಿಯ ಸೆಕ್ರೆಟರಿ ಕೂಡ ಸ್ಪಷ್ಟನೆ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ತಮ್ಮ ಕಡೆಯಿಂದ ಯಾವುದೇ ಮಿಸ್ಟೇಕ್ ಆಗಿಲ್ಲ, ತಮ್ಮ ಕಡೆಯಿಂದ ಕ್ಲೀನ್ ಚೀಟ್ ಇದೆ ಅನ್ನುವಂತಹ ಒಂದು ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದಾರೆ ಅನ್ನುವಂತಹ ವರದಿ ಕೂಡ ಹೋಗಿದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಈ ಮಧ್ಯ ಒಂದಷ್ಟು ವಿಚಾರಗಳು ಹರಿದಾಡ್ತಾ ಇದೆ. ಕೆಎಸ್ ಮೇನ್ಸ್ ಎಕ್ಸಾಮ್ ಅನ್ನ ರೀಕಂಡಕ್ಟ್ ಮಾಡುತ್ತಾ ಅನ್ನುವಂತಹ ಒಂದಷ್ಟು ಅನುಮಾನ, ಜೊತೆಗೆ ಒಂದಷ್ಟು ಅಭಿಪ್ರಾಯಗಳು ಎಲ್ಲಾ ವಲಯದಲ್ಲೂ ವ್ಯಕ್ತ ಆಗ್ತಾ ಇದೆ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೇಳಬೇಕಂದ್ರೆ ಕಳೆದ ವರ್ಷ ಮೇ 2, 5, 7, 9ಕ್ಕೆ ನಡೆದಿದ್ದಂತಹ ಮೇನ್ಸ್ ಎಕ್ಸಾಮ್ ರಿಪೀಟ್ ಆಗುವಂತಹ ಯಾವುದೇ ಲಕ್ಷಣ ಇದುವರೆಗೂ ಕೂಡ ಕಂಡು ಬಂದಿಲ್ಲ. ಕೊನೆಯ ಹಂತಕ್ಕೆ ಯಾರು ಆಯ್ಕೆಯಾಗಿದ್ದಾರೆ ಅಂದ್ರೆ ಇಂಟರ್ವ್ಯೂಗೆ ಸಾಮಾನ್ಯವಾಗಿ ಕೆಪಿಎಸ್ಸಿ ನಡೆಸುವಂತಹ ಈ ಕೆಎಸ್ ಅಲ್ಲಿ 3 ಹಂತ ಇರುತ್ತೆ: ಪ್ರಿಲಿಮ್ಸ್, ಮೈನ್ಸ್, ಇಂಟರ್ವ್ಯೂ. ಪ್ರಿಲಿಮ್ಸ್ ಈಗ ಆಗ್ಲೇ ಆಗೋಗ್ಬಿಟ್ಟಿದೆ, ಮೈನ್ಸ್ ಕೂಡ ಆಗೋಗಿದೆ. ಮೈನ್ಸ್ ನ ರಿಸಲ್ಟ್ ಅಲ್ಲೇ ಈಗ ಗೊಂದಲದ ಗೂಡಾಗಿರೋದು. ಸೊ ಮೈನ್ಸ್ ಆದ್ಮೇಲೆ ಇಂಟರ್ವ್ಯೂ ಬರುತ್ತೆ. ಲಾಸ್ಟ್ ಸ್ಟೆಪ್ಗೆ ಯಾರೆಲ್ಲ ಆಯ್ಕೆ ಆಗಿದ್ದಾರೆ ಅವರೆಲ್ಲ ಇವಾಗ ತಮಗೆ ಏನು ಲಾಸ್ಟ್ ಸ್ಟೆಪ್ ನಡೆಯುತ್ತಾ ಅಥವಾ ಮೈನ್ಸ್ ಅನ್ನೇ ಮತ್ತೊಮ್ಮೆ ಮಾಡ್ತಾರಾ ಅನ್ನುವಂತಹ ಗೊಂದಲದಲ್ಲಿ ಅನೇಕರಿದ್ದಾರೆ. ಬಟ್ ನಮಗೆ ಈಗ ಲಭ್ಯ ಆಗಿರುವಂತಹ ಮಾಹಿತಿಯ ಪ್ರಕಾರ ಮೈನ್ಸ್ ಎಕ್ಸಾಮ್ ಮತ್ತೆ ಮರುಕಳಿಸುವ ಸಾಧ್ಯ ಇಲ್ಲ. ಈಗೇನು ಎಕ್ಸಾಮ್ ಆಗಿದೆ ಅದೇ ಎಕ್ಸಾಮ್ ಇವಾಗ ಕಂಟಿನ್ಯೂಸ್ ಆಗಿ ನಡೆದು ಹೋಗುತ್ತೆ ಅನ್ನುವಂತಹ ಇನ್ಫಾರ್ಮೇಶನ್ ಸದ್ಯ ಲಭ್ಯ ಆಗಿರುವಂತದ್ದು. ಎಕ್ಸಾಮ್ ನ ರಿಸಲ್ಟ್ ಏನ್ ಬಂದಿದೆಯಲ್ಲ ಅದರಲ್ಲಿ ಯಾರ್ಯಾರು ಅರ್ಹರಾಗಿ ಆಯ್ಕೆ ಆಗಿದ್ದಾರೆ ಅವರೆಲ್ಲರೂ ಕೂಡ ನೆಕ್ಸ್ಟ್ ಸ್ಟೆಪ್ಗೆ ಅರ್ಹರಾಗಿದ್ದವರು ಅವರು ರೆಡಿಯನ್ನ ಮಾಡಬೇಕು ಅನ್ನುವಂತಹ ಆಯ್ಕೆ ಅನ್ನುವಂತಹ ವಿಚಾರ ಲಭ್ಯ ಆಗಿರೋದು. ಇದರ ಮಧ್ಯ ವಿದ್ಯಾರ್ಥಿಗಳು ಒಂದಷ್ಟು ಬೇಡಿಕೆಯನ್ನ ಇಟ್ಟಿದ್ದಾರೆ. ಕೆಪಿಎಸ್ಸಿ ನಡೆಸುವಂತಹ ಎಕ್ಸಾಮ್ ಏನಿದೆ ಅದು ಯಾವಾಗಲೂ ಕೂಡ ಒಂದಿಲ್ಲೊಂದು ಆರೋಪಗಳು ಬರ್ತಾ ಇರುತ್ತೆ, ಒಂದಿಲ್ಲೊಂದು ಭ್ರಷ್ಟಾಚಾರದ ವಿಚಾರ ಮುನ್ನೆಲೆಗೆ ಬರುತ್ತೆ, ಅಕ್ರಮದ ವಾಸನೆ ಬರ್ತಾ ಇರುತ್ತೆ. ಸೊ ಕೆಪಿಎಸ್ಸಿಗೆ ಎಕ್ಸಾಮ್ ನಡೆಸುವಂತಹ ಅಧಿಕಾರವನ್ನ ಕೊಡಬಾರದು. ಕೆಪಿಎಸ್ಸಿಯ ಬದಲಾಗಿ ಬೇರೆ ಏನು ಕೆಇಎ ಇಂದನೋ ಅಥವಾ ಮತ್ತೊಂದು ಯಾವ್ದಾದ್ರು ಒಂದು ಕಡೆಯಿಂದನೋ ಎಕ್ಸಾಮ್ ಅನ್ನ ನಡೆಸಬೇಕು. ಕೆಪಿಎಸ್ಸಿ ಎಕ್ಸಾಮ್ಸ್ ಅನ್ನ ನಡೆಸಬಾರದು, ಇದು ಭ್ರಷ್ಟಾಚಾರದ ಕೂಪ ಆಗಿದೆ ಅಂತ ವಿದ್ಯಾರ್ಥಿಗಳು ಕೂಡ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಇದರ ಮಧ್ಯೆ ಮೇನ್ಸ್ ಎಕ್ಸಾಮ್ ಅನ್ನ ಮರುಕಳಿಸದೇ ಇರುವಂತಹ ಕಾರಣ ಈಗ ದೊಡ್ಡ ಮಟ್ಟದ ಪ್ರತಿಭಟನೆಗೂ ಕೂಡ ಪ್ಲಾನ್ ಮಾಡಿಕೊಂಡಿರುವಂತದ್ದು. ಪ್ರತಿಭಟನೆಯ ದಿನಾಂಕವನ್ನ ವಿದ್ಯಾರ್ಥಿ ಸಂಘಟನೆ ಕೆಲವೇ ದಿನಗಳಲ್ಲಿ ಹೇಳುವಂತಹ ಸಾಧ್ಯತೆ ಇದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.